ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ. ಇಂದಿನ ವಿಷಯ ಕಷ್ಟದಲ್ಲಿ ಹಲವಾರು ಹಂತಗಳು. ನೀವು ಕೇಳಿರುವಂತಹ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರಗಳನ್ನು ನೀವು ಕಂಡುಕೊಳ್ಬಹುದು. ಸ್ನೇಹಿತರೆ, ಕಷ್ಟಗಳಲ್ಲಿ ಒಬ್ಬ ಮನುಷ್ಯ, ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ, ತುಂಬಾ ಕಡಿಮೆ ಅಂದ್ರು ಜೀವನ ಪರ್ಯಂತ, ಬುದ್ಧಿ ಬಂದಾಗ್ಲಿಂದ ಅವನಿಗೆ ಅಂತ್ಯದವರೆಗೂ ಕಡಿಮೆ ಅಂದ್ರೆ ಒಂದು 7 ಹಂತದಲ್ಲಿ ಅವನು ಕಷ್ಟಗಳನ್ನ ನಿಭಾಯಿಸಿ ಅದಾದ ನಂತರ ಅವನು ಯಶಸ್ಸು ಕೀರ್ತಿ ಗಳಿಸ್ತಾನೆ, ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದುತ್ತಾನೆ ಅಥವಾ ಗುರಿ ಸಾಧನೆಯನ್ನ ಮಾಡ್ತಾನೆ. ಮ್ಯಾಕ್ಸಿಮಮ್ 3 ಮಗ್ಗಿ, ಒಂದು 9, 12, 15, 18, 21 ಆ ಥರ ಹಂತಗಳಿದಾವೆ. ತುಂಬ ಹಂತಗಳು ಹೇಳಿದ್ರೆ ಭಯ ಬಿದ್ದೋಗ್ಬಿಡ್ತೀರಾ. ಆದ್ರಿಂದ ಒಂದು 15 ಹಂತಗಳು, 18 ಹಂತಗಳು ಅಂತ ತಿಳ್ಕೊಳ್ಳಿ. 18 ಅಧ್ಯಯನಗಳಿದಾವಲ್ಲ, ಆ ರೀತಿ 18 ಹಂತಗಳು. ಮೊದಲು ಒಬ್ಬರಿಗೆ ಒಂದು ಕಷ್ಟ ಬಂತು, ಏನೋ ಒಂದು ಮದುವೆ ಆದ್ಮೇಲೆ ಮಕ್ಕಳಿಲ್ಲ ಅನ್ನೋ ಒಂದು ಕಷ್ಟನೋ, ಕೆಲಸ ಇಲ್ಲ, ಏನೋ ಒಂದು ಕಷ್ಟ ಬಂತು. ಅದನ್ನ ನೀವು ಹೇಗೆ ಎದುರಿಸ್ತೀರಾ, ಹೇಗೆ ನಿಭಾಯಿಸ್ತೀರಾ? ಗಂಡ ಅದನ್ನ ಸರಿಪಡಿಸ್ಕೊಳ್ತಾನ, ಹೆಂಡತಿ ಸರಿಪಡಿಸ್ಕೊಳ್ತಾಳ, ಬೇರೆ ಗುರು ಹಿರಿಯರಿಂದ ಏನಾದರೂ ಸರಿಪಡಿಸ್ಕೊಳ್ತೀರಾ, ಇಲ್ಲ ಮಾರ್ಗದರ್ಶಕರಿಂದ ಸರಿಪಡಿಸ್ಕೊಳ್ತೀರಾ? ನೀವು ದೇವರನ್ನ ನಂಬಿ ದೈವ ಕಾರ್ಯಗಳನ್ನ ಮಾಡಿ ಸರಿಪಡಿಸ್ಕೊಳ್ತೀರಾ, ಅಥವಾ ಪುಸ್ತಕಗಳನ್ನ ಓದಿ ಸರಿಪಡಿಸ್ಕೊಳ್ತೀರಾ? ಈ ಎಲ್ಲಾ ಕಷ್ಟಗಳಿಂದ ಹೊರಬರೋದಕ್ಕೆ ನೀವು ಏನೇನು ಸರ್ಕಸ್ ಮಾಡ್ತೀರಾ, ಅದೆಲ್ಲವೂ ಕೂಡ ನೆಕ್ಸ್ಟ್ ನಿಮಗೆ ಬರುವಂತಹ ಟಾಸ್ಕ್, ಅಂದ್ರೆ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳನ್ನ ಇದು ಹೇಗೆ ಬಗೆಹರಿಸಿರ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇದು 2ನೇ ಟಾಸ್ಕ್. ಒಂದು ಉದಾಹರಣೆಗೆ, ಅದನ್ನ ಲೆಕ್ಕದಲ್ಲೇ ಕೆಜಿ ಲೆಕ್ಕದಲ್ಲಿ ಹಾಕಕ್ಕಾಗಲ್ಲ, ಅರ್ಥ ಆಗ್ಲಿ ಅಂತ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಒಂದು 5 ಕೆಜಿ ಕಷ್ಟ ಬಂತು, ಮದುವೆ ಆದ್ಮೇಲೆ ಮೊದಲನೇ ಕಷ್ಟ 5 ಕೆಜಿ. ಇದನ್ನೆಲ್ಲ ಬಗೆಹರಿಸಿದ ಮೇಲೆ ಅದು 1 ವರ್ಷ ಆಗಬಹುದು, 2 ವರ್ಷ, ಇಲ್ಲ 3 ವರ್ಷ ಆಗಬಹುದು. ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಕಡಿಮೆ ಟಾಸ್ಕ್ ಸಿಗಲ್ಲ. ನೆಕ್ಸ್ಟ್ ಬರೋದು ನಿಮಗೆ 3 ಕೆಜಿ ಆದ್ಮೇಲೆ 7 ಕೆಜಿ ಕಷ್ಟ ಬರ್ತದೆ. ಇದು 2ನೇ ಹಂತ. ಈಗ ಮತ್ತೆ 7 ಕೆಜಿ ಕಷ್ಟ ಬಂದ್ಮೇಲೆ ಈಗ ಅಗೈನ್ ನೀನೇ ಹೆಂಡತಿ ಸರಿಪಡಿಸ್ತಾಳ, ಗಂಡ ಸರಿಪಡಿಸ್ತಾನ, ಮನೇಲಿರೋ ಅತ್ತೆ ಮಾವ ಇಲ್ಲ ಅಪ್ಪ ಅಮ್ಮ ಸರಿಪಡಿಸ್ತಾರ, ಬಂಧು ಬಳಗದವರು, ನೆರೆಹೊರೆಯವರು, ಸ್ನೇಹಿತರು ಸರಿಪಡಿಸ್ತಾರ, ಗುರು ಹಿರಿಯರು ಸರಿಪಡಿಸ್ತಾರ, ಮಾರ್ಗದರ್ಶಕರು ಸರಿಪಡಿಸ್ತಾರ, ಅಥವಾ ದೈವಕ್ಕೆ ಮೊರೆ ಹೋಗಿ ದೈವದಿಂದ ಸರಿಪಡಿಸ್ಕೊಳ್ತೀರಾ? ಹೆಂಗೆ ನೀವು ಸರಿಪಡಿಸ್ಕೊಳ್ತೀರಾ? ಇದೆಲ್ಲವೂ ಸರಿಪಡಿಸ್ಕೊಂಡ ನಂತರ ಮತ್ತೆ ತಿರ್ಗಾ ಇನ್ನೊಂದು ಕಷ್ಟ ನಿಮಗೆ ಬರ್ತದೆ, ಅದನ್ನು ಕೂಡ ಎದುರಿಸ್ಬೇಕು. ಈಗ ಎದುರಿಸದ ನೆಕ್ಸ್ಟ್ ಬಂದ್ರೆ ನಿಮಗೊಂದು 15 ಕೆಜಿ ಬರ್ತದೆ ಕಷ್ಟ. 3 ಬಂತು, 7 ಬಂತು, ಈಗ ನೆಕ್ಸ್ಟ್ 15 ಕೆಜಿ ಬರ್ತದೆ. ಈ ಕಷ್ಟ ನೀವು ಇದನ್ನೆಲ್ಲ ಹೇಗೆ ಸಂಭಾಳಿಸಿರ್ತೀರಾ, ಹೇಗೆ ಹ್ಯಾಂಡಲ್ ಮಾಡಿರ್ತೀರಾ, ಅದರ ಮೇಲೆ ಮುಂದಿನ ಒಂದು ಟಾಸ್ಕ್ ನಿಮಗೆ ಈ ರೀತಿ ಬೇರೆ ಬೇರೆ ಹಂತವಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ನೀವು ಈ ಹಂತವನ್ನು ತಲುಪ್ತೀರಾ, ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಅದರ ಮೇಲೆ ನೆಕ್ಸ್ಟ್ ಬರೋದು ನಿಮಗೆ ಒಂದು 30 ಕೆಜಿ ಕಷ್ಟ ಬರಬಹುದು, 40 ಕೆಜಿ ಬರಬಹುದು. ಕಷ್ಟನ ತೂಕ ಆಗಲ್ಲ, ಅರ್ಥ ಆಗ್ಲಿ ಅಂತ ಹೇಳಿ ನಿಮ್ಗೆ ಉದಾಹರಣೆ ರೂಪದಲ್ಲಿ ಹೇಳ್ತಾ ಇದ್ದೆ. ಏನಕ್ಕೆ ಹೀಗಾಗುತ್ತೆ ಅಂದ್ರೆ, ಇದನ್ನೇ ಅಭಿವೃದ್ಧಿ ಸಮೃದ್ಧಿ ಅಂತ ಹೇಳೋದು. ಒಬ್ಬ ಸೈಕಲಲ್ಲಿ ಓಡಾಡೋನು ಗಾಡಿ ತಗೊಂಡ, ಗಾಡಿಲಿ ಓಡಾಡೋನು ಕಾರ್ ತಗೊಂಡ, ಕಾರಲ್ಲಿ ಓಡಾಡೋನು ಲಕ್ಸುರಿ ಕಾರ್ ತಗೊಂಡ, ಒಬ್ಬ ಬಾಡಿಗೆ ಮನೇಲಿ ಇದ್ದವನು ಲೀಸ್ಗೆ ತಗೊಂಡ, ಲೀಸಲ್ಲಿದ್ದವನು ಅವನು ಸೈಟ್ ತಗೊಂಡು ಮನೆ ಕಟ್ಟದ್ಮೇಲೆ ಬಂಗ್ಲೆ ಕಟ್ಟದ್ಮೇಲೆ ಈಗ ವಿಲ್ಲಾ ಕಟ್ಟವನೆ, ದೊಡ್ಡ ಬಂಗ್ಲೆ ಕಟ್ಟವನೆ. ಇದೆಲ್ಲವೂ ಕೂಡ ಬೆಳವಣಿಗೆ. ಒಬ್ಬ ಗಾಡಿಲಿರೋನು, ನಡ್ಕೊಂಡು ಓಡಾಡೋನು ಗಾಡಿ ತಗೊಂಡಿದ್ದಾನೆ ಅಂತಂದ್ರೆ ಅದಕ್ಕೊಂದಷ್ಟು ಕಷ್ಟಪಟ್ಟು ಹಂತಗಳನ್ನ ನಿಭಾಯಿಸಿರ್ತಾನೆ, ಅದಕ್ಕೋಸ್ಕರ ಅವನು ಗಾಡಿ ಸಿಕ್ಕಿದೆ. ಆ ಗಾಡಿಯಿಂದ ಅವನೇನಾದ್ರೂ ಕಾರ್ ತಗೊಳ್ಬೇಕು ಅಂದ್ರೆ ಇಲ್ಲಿ ಎಷ್ಟು ಕೆಜಿ ಕಷ್ಟ ಅನುಭವಿಸಿರ್ತಾನೆ, ನಡ್ಕೊಂಡು ಬಂದು ಗಾಡಿಯಿಂದ ಅಷ್ಟೇ ಕೆಜಿ ಕಷ್ಟ ಅನ್ಸಿದ್ರೆ ಇವನು ಕಾರ್ ಬರಲ್ಲ. ಇವನಿಗೆ ಅದಕ್ಕಿಂತನೂ 2ರಷ್ಟು 3ರಷ್ಟು ಕೆಜಿ ಲೆಕ್ಕದಲ್ಲಿ ಕಷ್ಟಪಟ್ಟಿದ್ರೆ ಆಗ ಅವನು ಬೈಕಿಂದ ಕಾರ್ಗೆ ಹೋಗ್ತಾನೆ.
ಆ ಕಾರಿಂದ ಲಕ್ಸುರಿ ಕಾರ್ಗೆ ಹೋಗ್ಬೇಕಂದ್ರೆ ಅಗೈನ್ ಮತ್ತೆ ಇವನು ಎಷ್ಟು ಕೆಜಿ ಮಾಡಿರ್ತಾನೆ ಅಷ್ಟರಲ್ಲೇ ಅವನು ಮುಂದಕ್ಕೆ ಹೋಗೋದಿಲ್ಲ. ಅದಕ್ಕಿಂತನೂ 2 ಪಟ್ಟು 3 ಪಟ್ಟು ಕಷ್ಟಗಳನ್ನು ಅವನು ಎದುರಿಸ್ಬೇಕಾಗುತ್ತೆ. ಧೈರ್ಯವಾಗಿ ಎದುರಿಸ್ತಾನ, ಯಾರಾದರೂ ಬೆಂತಟ್ತಾರ, ಅವನಿಗೆ ಮೋಟಿವೇಶನ್ ಮಾಡ್ತಾರ, ಅವನನ್ನು ಅವನೇ ಮಾಡ್ಕೊಳ್ತಾನ, ಇಲ್ಲ ಬೇರೆಯವ್ರು ಮಾಡ್ತಾರ, ಅವನಿಗೆ ಯಾರಾದರೂ ನಾನಿದ್ದೀನಿ ಹೋಗೋ ಅಂತೇಳಿ ಧೈರ್ಯ ಕೊಡ್ತಾರ. ಇದೆಲ್ಲವೂ ಕೂಡ ಒಂದು ಟಾಸ್ಕ್ ಮುಗಿದ ನಂತರ ಮತ್ತೊಂದು ಕಷ್ಟಕ್ಕೆ ನೀವು ರೆಡಿ ಆಗಬೇಕು. ಕಷ್ಟಗಳು ಸಾಯೋವರೆಗೂ ಮುಗಿಯೋದಿಲ್ಲ. ಸಮಸ್ಯೆಗಳು, ತೊಂದರೆಗಳು ಖಂಡಿತವಾಗಲು, ಅಡೆತಡೆಗಳು, ಕುಂದುಕೊರತೆಗಳು ಅಂತಿಮ ಕ್ಷಣದವರೆಗೂ ನಮಗೆ ಇದ್ದೇ ಇರ್ತದೆ. ಅದನ್ನು ಹೇಗೆ ನಿಭಾಯಿಸ್ತೀರಾ ಅನ್ನೋದು ಬಹಳ ಬಹಳ ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಪ್ರಶ್ನೆ. ಇದನ್ನ ನೀವು ತಿಳ್ಕೊಳ್ಳಿ. ಅಧ್ಯಯನ, ಆಳವಾದ ಅಧ್ಯಯನ, 360 ಡಿಗ್ರಿ 360 ಡಿಗ್ರಿ ನಾಲೆಡ್ಜ್ ಅಂತಾರೆ. ಕೇವಲ ಒಂದೇ ದೃಷ್ಟಿಕೋನದಲ್ಲಿ ನಾವು ಅಧ್ಯಯನ ಮಾಡಿಬಿಟ್ಟು ಐ ಎಮ್ ಎ ಸ್ಪೆಷಲಿಸ್ಟ್, ಎಕ್ಸ್ಪರ್ಟ್ ಅನ್ಕೊಳ್ಳೋದಕ್ಕಾಗೋದಿಲ್ಲ. ಎಲ್ಲ ದೃಷ್ಟಿಕೋನಗಳಿಂದನೂ ನೋಡೋದು ಕಲಿಬೇಕು. ಮೇಲೆ ಕೆಳಗಡೆ, ಹಿಂದೆ ಮುಂದೆ, ಅಕ್ಕಪಕ್ಕ ಎಲ್ಲ ದೃಷ್ಟಿಕೋನಗಳಿಂದನೂ ಕಲಿಬೇಕು. ಸೊ ಆಯಾಮಗಳು ಅಂದ್ರೆ ಈ ರೀತಿ 6 ಡೈಮೆನ್ಷನ್. ಮಜಲುಗಳು ಅಂದ್ರೆ ಈ ರೀತಿ ಸುತ್ತಳುತ್ತೆ, ಹೀಗೆ 360 ವೃತ್ತಾಕಾರ. ಸ್ತರಗಳು ಅಂದ್ರೆ ಹೀಗೆ. ಸೊ ಇದೆಲ್ಲ ಸೇರಿದ್ರೆ 360 ಡಿಗ್ರಿ ನಾಲೆಡ್ಜ್. ಅದನ್ನ ನಾನು ಯಾವುದೇ ಇಂಡಿವಿಜುವಲ್ ಆಗಾದರೂ ಬಂದು ಭೇಟಿ ಮಾಡಿ, ಅಥವಾ ನೀವು ಕೋರ್ಸ್ಗಳಿಗಾದರೂ ಬನ್ನಿ, ಅಥವಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಕೂಡ ನಾನು ಎಲ್ಲ ಇದೇ ರೀತಿನೇ ಉತ್ತರಗಳಿರೋವಂಥದ್ದು, ವೈಯಕ್ತಿಕವಾದಂತಹ ಉತ್ತರಗಳನ್ನು ಹೇಳ್ತೀನಿ. ನಾನು ಇದು ನನ್ನ ಅಭಿಪ್ರಾಯ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ತಿಳಿಸ್ತೀನಿ, ಹಂಗೇನಾದರೂ ಇದ್ರೆ. ಆದರೂ ಸಮಾಜ ಅಂತ ಬಂದಾಗ ನಾವೆಲ್ಲರೂ ಕೂಡ ಸಮಾಜದಲ್ಲಿ, ನಾಡಲ್ಲಿರೋದ್ರಿಂದ ನಾಡು, ದೇಶ, ಭಾಷೆ, ಜಲ, ಮಣ್ಣು ಇವೆಲ್ಲವೂ ಕೂಡ ನಾವು ಬಹಳ ರೆಸ್ಪೆಕ್ಟ್ ಕೊಡ್ತೀವಿ. ಅದಕ್ಕೆ ಬಂದಾಗ ನಾವು ಇದೇ ರೀತಿ 360 ಡಿಗ್ರಿಲೇ ನೋಡಬೇಕು ಹೊರತು ವೈಯಕ್ತಿಕವಾಗಿ ನೋಡೋ ಹಾಗಿಲ್ಲ. ಆದರೆ ಕೆಲವರು ಏನು ಮಾಡ್ತಾರೆ, ಯಾಕೆ ಅವ್ರಿಗೆ ತುಂಬ ಕಷ್ಟಗಳು, ಸೂಸೈಡ್ ಯಾಕೆ ಮಾಡ್ಕೊಳ್ತಾರೆ, ಹೆಂಡತಿ ಮಕ್ಕಳನ್ನ ಯಾಕೆ ಬಿಟ್ಟು ಓಡೋಗ್ಬಿಡ್ತಾರೆ, ಸೊ ಅನೈತಿಕ ಸಂಬಂಧಗಳನ್ನು ಯಾಕೆ ಮಾಡ್ತಾರೆ, ಅರ್ಧಂಬರ್ಧ ಯಾಕೆ ಕೆಲಸಗಳು ಮಾಡ್ತಾರೆ ಅಂದರೆ ಒಂದೇ ದೃಷ್ಟಿಕೋನ ಇಟ್ಕೊಂಡಿರ್ತಾರೆ. ಆದ್ರಿಂದ ಇದೆಲ್ಲ ಕುಂದುಕೊರತೆಗಳು, ಅಡೆತಡೆಗಳು ಬರ್ತವೆ. ಸೊ ಯಾವಾಗ ಇದನ್ನ 360 ಡಿಗ್ರಿಲಿ ನೋಡ್ತೀರಾ, ಅವಾಗ ಖಂಡಿತವಾಗಲು ನಾನು ನಿಮಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ 50% ಅದನ್ನು ಹಂಚ್ತಾನೆ ಇರ್ತೀನಿ. ಯಾರೇ ಬಂದರೂ, ಎಲ್ಲೇ ಹೋದ್ರು 50% ನಾನು ಹಂಚ್ತೀನಿ. ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಯಾರು ನೇರವಾಗಿ ಕನ್ಸಲ್ಟೇಷನ್ ಫೀಸ್ ಕೊಟ್ಟು ನೇರವಾಗಿ ಬರ್ತಾರೆ ಅಂಥವ್ರಿಗೆ 30% ಅಷ್ಟು ಸೀಕ್ರೆಟ್. 100ಅಲ್ಲಿ 50, 30, 20 ಆ 30% ಅವ್ರಿಗೆ ಕೊಡ್ತೀವಿ. ಯಾರು ನನ್ನ ಕೋರ್ಸ್ಗಳಿಗೆ ಬರ್ತಾರೆ, ಅಟೆಂಡ್ ಮಾಡ್ತಾರೆ ಅಂಥವ್ರಿಗೆ 20% ಸೂತ್ರಗಳು, ರಹಸ್ಯಗಳು, ತಂತ್ರಗಳು, ಯುಕ್ತಿಗಳನ್ನು ಹೇಳ್ಕೊಡ್ತೀವಿ. 50% ಎಲ್ಲರಿಗೂ ಕೂಡ ಫ್ರೀಯಾಗಿ ಸಿಗುತ್ತೆ. 30% ಕನ್ಸಲ್ಟೇಷನ್ ಕೊಟ್ಟು ಬಂದವ್ರಿಗೆ ಸಿಗುತ್ತೆ. ಇನ್ನು 20% ಯಾರ್ಯಾರು ನನ್ನ ಕೋರ್ಸ್ಗಳಿಗೆ ಅಟೆಂಡ್ ಮಾಡ್ತೀರಾ ಅಂಥವ್ರಿಗೆ ಸಿಗುತ್ತೆ. ಸೊ ನೀವಿದನ್ನ ಹಂತ ಹಂತವಾಗಿ, ಈ ಕಷ್ಟಗಳು, ನಷ್ಟಗಳು ಇದೆಲ್ಲವೂ ಕೂಡ ಬರ್ತಾ ಇರ್ತದೆ. ಅದನ್ನು ಬುದ್ಧಿ ಮತ್ತು ಜ್ಞಾನದ ಆಧಾರದ ಮೇಲೆ ನಿಮ್ಮ ಮುಂದಿನ ಟಾಸ್ಕ್ ರೆಡಿ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ಅಯ್ಯೋ ನನಗೆ ಬೇಡಪ್ಪ, ನಾನು ಕಷ್ಟಪಡೋದೇ ಇಲ್ಲ, ಸಾಕು, ನಾನು ಎಲ್ಲೋ ಹಿಂಗೆ ಇರಬಹುದು, ಅದೇನು ತಪ್ಪಲ್ಲ. ಸರಳ ಜೀವನ ಅಂತ ಕರೀತಾರೆ. ಒಳಗಡೆ ಆಸೆ ಇದ್ದು ಸರಳ ಜೀವನ ಮಾಡ್ಕೊಳ್ಳೋದು ಅದು ಪಾಪಕೃತ್ಯ. ಆಸೆನೇ ಬೇಡ, ಬಿಟ್ಬಿಡಿ, ಸಾಕಷ್ಟೇ, ಊಟ, ಬಟ್ಟೆ, ಸೂರು, ಇದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಮಾಡುತ್ತೆ, ಸಾಕು. ಅದಕ್ಕೆ ಕಷ್ಟಗಳೇ ಬರಲ್ಲ. ಬರ್ತಾವ ಅವ್ರಿಗೆ ಸಣ್ಣ ಪುಟ್ಟ, ಅವ್ರಿಗೆ ಹೆಗ್ಲಿಗೆ ಎಷ್ಟು ಶಕ್ತಿ ಇದೆ, ತೋಳ್ಬಲ ಎಷ್ಟಿದೆ ಅಷ್ಟಕ್ಕೆ ತಕ್ಕನಂಗೆ ಬರ್ತದೆ. ಅವ್ರ ಪಾಡಿಗೆ ಅವ್ರು ಹಂಗಂಗೆ ಇಟ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೆ. ಅಯ್ಯೋ ನಂಗೆ ಬೇಡಪ್ಪ, ನಾನು ಮಾತ್ರ ಕಷ್ಟ ಅನ್ಭವಿಸಲ್ಲ, ನಾನು ಇಲ್ಲೇ ಇರ್ತೀನಿ, ಊರು ಬಿಟ್ಟು ಎಲ್ಲೂ ಆಚೆ ಹೋಗಲ್ಲ, ನಂಗೆ ಯಾವುದು ವ್ಯಾಪಾರ ಏನು ಬೇಡ, ಸಾಕು, ಎಲ್ಲೋ ಕೆಲ್ಸಕ್ಕೆ ಹೋದ್ರೆ ಒಂದು 10,000 ಕೊಡ್ತಾರೆ, ಅದರಲ್ಲಿ ಹೆಂಗೋ ನನ್ನ ಹೆಂಡತಿ ಮಕ್ಕಳು ನಾನು ಸಾಕ್ಬಿಡ್ತೀನಿ. ದಟ್ಸ್ ಗುಡ್, ವೆರಿ ಗುಡ್, ರಿಯಲಿ ಗುಡ್, ಏನು ತೊಂದರೆ ಇಲ್ಲ. ಬಟ್ ನಾನು ಬೆಳಿಬೇಕು ಅಂತ ಯಾರ್ಯಾರು ಅಂದುಕೊಳ್ತಿರೋ, ನಾನು ಅಭಿವೃದ್ಧಿ ಆಗಬೇಕು, ಸಮೃದ್ಧಿ ಆಗಬೇಕು ಅಂತ, ಇವರೆಲ್ಲರೂ ಕೂಡ ಈ ರೀತಿ ನೆಕ್ಸ್ಟ್ ಲೆವೆಲ್ಗಿಂತ ಇನ್ನೊಂದು ಲೆವೆಲ್ ಟಫ್ ಆಗಿರುತ್ತೆ, ಅದಕ್ಕಿಂತ ಮತ್ತೊಂದು ಲೆವೆಲ್ ಇನ್ನೂ ಟಫ್ ಆಗಿರುತ್ತೆ, ಅದಕ್ಕಿಂತ ಇನ್ನೊಂದು ಲೆವೆಲ್ ಮತ್ತೆ ಇನ್ನೂ ಟಫ್ ಆಗಿರುತ್ತೆ. ನೀವು ಎಷ್ಟೇ ಬೆಳೆದ್ರೂ ಕೂಡ ಟಫ್ ಬರ್ತಾನೆ ಇರ್ತದೆ. ಅದು 1ಕ್ಕಿಂತ 2, 2ಕ್ಕಿಂತ 4, 4ಕ್ಕಿಂತ 8 ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಲ್ಲಿ ಈ ಕಷ್ಟಗಳು ನಿಮ್ಮನ್ನ ಅದಿಕೊಳ್ತವೆ. ಅದನ್ನು ಎದುರಿಸೋದಕ್ಕೆ ಛಲ ಬೇಕು, ದೃಢ ಸಂಕಲ್ಪ ಬೇಕು, ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಆಗ ಮಾತ್ರ
ನಿಮಗೆ ಅದು ಗೊತ್ತಾಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಅದು ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆಯನ್ನು ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.